ಕೈಲಾಶ್ ನ್ಯೂಜನ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾಕಷ್ಟು ಕಾಲರ್ಗಳು ಇವತ್ತು ಪ್ರಶ್ನೆಗೆ ಉತ್ತರವನ್ನ ಕೊಟ್ಟು ಸರಿಯಾದ ಉತ್ತರವನ್ನ ಕೊಟ್ಟು ಬೊಂಬಾಟದ ಬಹುಮಾನವನ್ನ ಗಳಿಸ್ತಾ ಇದ್ದಾರೆ. ಆದರೆ ಈ ಬಹುಮಾನವನ್ನ ಕೊಡುವಂತಹ ಪ್ರಾಯೋಜಕರು ಅಂದ್ರೆ ಕ್ಲೈಂಟ್ ನಮ್ಮೊಂದಿಗೆ ಇದ್ದಾರೆ. ಮೊದಲು ಅವರಿಗೆ ವಿಶೇಷವಾದಂತಹ ಅತಿಥಿ ಅವರನ್ನ ಸ್ವಾಗತಿಸೋಣ. ಪ್ರವೀಣ್ ಏರಿಯಾ ಮ್ಯಾನೇಜರ್ ಕೈಲಾಶ್ ನ್ಯೂಜನ್ ಮೊಬೈಲ್ಸ್ ಇಂದ ಬಂದಿದ್ದಾರೆ ಸ್ಟುಡಿಯೋಗೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗೆ ಅನಿಸ್ತಾ ಇದೆ ನಿಮಗೆ ಲಕ್ಪತಿ ಕಾರ್ಯಕ್ರಮ ನೋಡ್ತಾ ಇದ್ರೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥದ್ದು? ಜನರಲಿ ಇಷ್ಟೊಂದು ಕ್ಯೂರಿಯಾಸಿಟಿ ಈ ಪ್ರೋಗ್ರಾಮ್ ಬಗ್ಗೆ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ಯಾಕೆಂದರೆ ನಾನು ಸುಮಾರು ದಿನದಿಂದ ನೋಡ್ತಾ ಇದ್ದೀನಿ ಪ್ರೋಗ್ರಾಮ್. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಮತ್ತು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಹೀಗೆ ಎಲ್ಲ ಕನ್ನಡ ಜನತೆ ಹೀಗೆ ಪಾರ್ಟಿಸಿಪೇಟ್ ಮಾಡಲಿ ಮುಂದಕ್ಕೂ ಅಂತ ನಾನು ಎಲ್ಲರನ್ನೂ ಕೇಳ್ತೀನಿ. ಅಂದರೆ ಸ್ವಲ್ಪ ಬುದ್ಧಿ ಕೆಲಸ ಕೊಡುವಂಥದ್ದು, ಫನ್ ಕೂಡ ಇರುತ್ತೆ, ಹಾಗೆಯೇ ಬಹುಮಾನ ಕೂಡ ಆಗಲ್ಬೋದು. ಖಂಡಿತ ಎಲ್ಲ ಮೊಬೈಲ್ಸ್ ಎಲ್ಲ ನಮ್ಮ ಕಡೆಯಿಂದ ಎಲ್ಲ ನಾವು ಮೊಬೈಲ್ಸ್ ಎಲ್ಲ ಕೊಡ್ತಾ ಇದ್ದೀವಿ. ಸುಮಾರು ನೀವೇ ಹೇಳಿದಾಗೆ 1.5 ಲಕ್ಷದ್ದು ಅವ್ರಿಗೆ ವರ್ತ್ ಅವ್ರಿಗೆ ಇದು ಸಿಗುತ್ತೆ. ಸೊ ಮನೇಲಿ ಕೂತ್ಕೊಂಡು ಜಸ್ಟ್ ಒಂದು ಹಾಫ್ ಅನ್ ಅವರಲ್ಲಿ ದೇ ಕ್ಯಾನ್ ವಿನ್ ಲಾಟ್ ಆಫ್ ಪ್ರೈಸಸ್. ಖಂಡಿತ ಖಂಡಿತ. ನೀವು ನಿಮ್ಗೆಲ್ಲ ನೆನಪಿದೆ ಕ್ವಿಜ್ ಗಿಸ್ಗಳಲ್ಲಿ ಭಾಗವಹಿಸಿದ್ದು? ನಾನು ನೆನಪಿದೆ ನನಗೆ. ನಾನು ಚೈಲ್ಡ್ಹುಡ್ ಡೇಸ್ ಅಲ್ಲಿ ನಾನು ಕ್ವಿಜ್ ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಮಾಡಿದ್ದೆ ನಾನು ಸ್ಕೂಲ್ಸ್ ಅಲ್ಲಿ. ಸೊ ಪ್ರೈಸಸ್ ತಗೊಂಡಿದ್ದೀನಿ. ಓಕೆ, ಬಟ್ ಈ ಕ್ವಶನ್ಸ್ಗಳು ಬರ್ತಾ ಇರುವಾಗ ಆ ಒಂದು ಎಕ್ಸೈಟ್ಮೆಂಟ್ ಸರಿ ಉತ್ತರ ಕೊಟ್ಟರು ತಪ್ಪು ಉತ್ತರ ಕೊಟ್ಟರು ಅಂತ ಹೇಳಿ ಒಂದು ಇಲ್ಲ. ಆಕ್ಚುಲಿ ಅದು ನಾವು ಕ್ವಶನ್ ಕೇಳಿದಾಗಲೇ ನಮಗೆ ಅನ್ನಿಸ್ತಾ ಇರುತ್ತೆ, ನಾವು ಪ್ರೋಗ್ರಾಮ್ ನೋಡ್ತಾ ಇದ್ರೆ ನಮಗೆ ಅನ್ನಿಸ್ತಾ ಇರುತ್ತೆ. ಸೊ ಐಸ್ ಟು ಟ್ರೈ ನಾನು ಟ್ರೈ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಖಂಡಿತ ಎಲ್ಲರಿಗೂ ಆ ಕ್ಯೂರಿಯಾಸಿಟಿ ಬಂದೇ ಬರುತ್ತೆ. ಖಂಡಿತ ಟ್ರೈ ಮಾಡ್ತಾರೆ ಅಂತ ನನಗೊಂದಿದೆ. ಓಕೆ, ವಂಡರ್ಫುಲ್. ಓಕೆ, ಹಾಗೇನೆ ಪ್ರವೀಣ್, ಕಳೆದ ಬಾರಿ ಕೂಡ ಸಾಕಷ್ಟು ಜನ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ರು. ಹಾಗಾಗಿ ಕಳೆದ ಬಾರಿ ಕೇಳಿದಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ಹೇಳಿ ಈ ಬಾರಿ ನಾವು ಹೇಳಲೇಬೇಕು ವೀಕ್ಷಕರಿಗೋಸ್ಕರ. ಹಾಗಾಗಿ ವೀಕ್ಷಕರೇ, ನಾವು ಕಳೆದ ಬಾರಿ SMS ರೌಂಡ್ ನಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ವಿ. ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಏನು ಅಂತ ಬನ್ನಿ ನೋಡೋಣ. ನಾವು SMS ರೌಂಡ್ಗೆ ಕೊಟ್ಟಂತಹ ಮೊದಲನೇ ಪ್ರಶ್ನೆ ಹಾಗೂ ಉತ್ತರ ಈ ರೀತಿ ಇದೆ. ಗ್ರೀನ್ ಟೀಯಲ್ಲಿ ಯಾವ ಅಂಶ ಇರೋದಿಲ್ಲ? ಹಾಲು, ನೀರು, ಟೀ ಪುಡಿ, ಸಕ್ಕರೆ. ಸರಿಯಾದಂತಹ ಉತ್ತರ ಗ್ರೀನ್ ಟೀಯಲ್ಲಿ ಇಲ್ಲದೆ ಇರುವಂತಹ ಅಂಶ ಅಂತಂದ್ರೆ ಹಾಲಿರಲ್ಲ ಗ್ರೀನ್ ಟೀಯಲ್ಲಿ. ಓಕೆ, ಎರಡನೇ SMS ರೌಂಡ್ ಅಲ್ಲಿ ಕೇಳಿದಂತಹ ಪ್ರಶ್ನೆ, ನಾವು SMS ರೌಂಡ್ ಅಲ್ಲಿ ಕೇಳಿದಂತಹ ಎರಡನೇ ಪ್ರಶ್ನೆ ಉತ್ತರ ಈ ರೀತಿ ಇದೆ. ಆಕ್ಟೋಪಸ್ಗೆ ಎಷ್ಟು ಹೃದಯಗಳಿವೆ? ಆಯ್ಕೆಗಳು 2, 1, C 3, D 4. ಸರಿಯಾದಂತಹ ಉತ್ತರ ಆಕ್ಟೋಪಸ್ಗೆ ಇರುವಂತಹ ಹೃದಯಗಳು 3 ಹೃದಯಗಳಿರ್ತವೆ. ಬಹುಶಃ ಸಾಕಷ್ಟು ಜನ ಇದನ್ನ ಗೆಸ್ ಮಾಡಿದ್ರು ಅಂತ ಅನ್ಕೋತೀನಿ. ಓಕೆ, ಇನ್ನು ಮೂರನೇ ಪ್ರಶ್ನೆ. ಸಾಕಷ್ಟು ಪ್ರಶ್ನೆಗಳು SMS ರೌಂಡ್ಗೆ ಹೋಗಿದ್ವು ಕಳೆದ ಬಾರಿ. ಮೂರನೇ ಪ್ರಶ್ನೆ SMS ರೌಂಡ್ ಅಲ್ಲಿ ನಾವು ಕೇಳಿದಂತದ್ದು, ಕಟ್ರೀನಾ ಕೈಫ್ ಹುಟ್ಟಿದ್ದು ಎಲ್ಲಿ? ಆಯ್ಕೆಗಳು A ಮುಂಬೈ, B ಲಂಡನ್, C ಚೆನ್ನೈ, D ಹಾಂಗ್ಕಾಂಗ್. ಸರಿಯಾದಂತಹ ಉತ್ತರ D ಹಾಂಗ್ಕಾಂಗ್. ಕಟ್ರೀನಾ ಕೈಫ್ ಹುಟ್ಟಿದ್ದು ಹಾಂಗ್ಕಾಂಗ್ನಲ್ಲಿ. ಓಕೆ, ಹಾಗೇನೆ ನಾಲ್ಕನೇ ಪ್ರಶ್ನೆ. ಎಷ್ಟೊಂದು ಜನ ಉತ್ತರವನ್ನ ಕಳಿಸಿರ್ತೀರಿ, ಸರಿ ಉತ್ತರನೋ ತಾಳೆ ಹಾಕಿ ನೋಡಬಹುದು. ಈಗ ನಾಲ್ಕನೇ ಪ್ರಶ್ನೆ ನಾವು ಕೇಳಿದ್ದು, ಕರ್ನಾಟಕದ ಏಕೈಕ ಚಿಟ್ಟೆ ಉದ್ಯಾನ ಎಲ್ಲಿದೆ? ಆಯ್ಕೆಗಳು ಬನ್ನೇರುಘಟ್ಟ, B ಬಂಡೀಪುರ, C ರಂಗನತಿಟ್ಟು, D ನಾಗರಹೊಳೆ. ಸರಿಯಾದಂತಹ ಉತ್ತರ A ಬನ್ನೇರುಘಟ್ಟದಲ್ಲಿ. ಅದೇ ಚಿಟ್ಟೆ ಉದ್ಯಾನ ಅಂತ ಅನ್ನುವಂಥದ್ದು, ಏಕೈಕ ಚಿಟ್ಟೆ ಉದ್ಯಾನ, ಕರ್ನಾಟಕದ ಏಕೈಕ ಚಿಟ್ಟೆ ಉದ್ಯಾನ ಬನ್ನೇರುಘಟ್ಟದಲ್ಲಿದೆ. ಓಕೆ, ಹಾಗೆಯೇ ಮುಂದಿನ SMS ರೌಂಡ್ ನಲ್ಲಿ ನಾವು ಕೇಳಿದಂತಹ ಪ್ರಶ್ನೆ, ಅಪರೂಪದ ಬ್ಲಡ್ ಗ್ರೂಪ್ ಯಾವುದು? ಆಯ್ಕೆಗಳು O ಪಾಸಿಟಿವ್, AB, B ಬಾಂಬೆ ಬ್ಲಡ್ ಗ್ರೂಪ್. ಸರಿಯಾದಂತಹ ಉತ್ತರ ಸಾಕಷ್ಟು ಜನ ಕೊಟ್ಟಿರ್ತೀರಿ, D ಬಾಂಬೆ ಬ್ಲಡ್ ಗ್ರೂಪ್. ಇದು ಅಪರೂಪದ ಬ್ಲಡ್ ಗ್ರೂಪ್, ರೇರ್ ಬ್ಲಡ್ ಗ್ರೂಪ್ ಇದು. ಓಕೆ, ಹಾಗೇನೆ 8 ಒಟ್ಟು SMS ರೌಂಡ್ ಅಲ್ಲಿ ಕೇಳಿದ್ವಿ. ಇನ್ನು 6ನೇ SMS ರೌಂಡ್ ಅಲ್ಲಿ ನಾವು ಕೇಳಿದಂತಹ 6ನೇ ಪ್ರಶ್ನೆ ಯಾವುದು? ಅದಕ್ಕೆ ಸರಿಯಾದ ಉತ್ತರ ಯಾವುದು ನೋಡೋಣ, ತಾಳೆ ಹಾಕೋಣ. ಜೋಗ ಜಲಪಾತದಲ್ಲಿ ನೀರು ಎಷ್ಟು ಮೀಟರ್ ಎತ್ತರದಿಂದ ಬೀಳುತ್ತೆ? 200 ಮೀಟರ್, 150 ಮೀಟರ್, 253 ಮೀಟರ್, 213 ಮೀಟರ್. ಸರಿಯಾದಂತಹ ಉತ್ತರ C 253 ಮೀಟರ್. ಜೋಗ ಜಲಪಾತದಲ್ಲಿ ನೀರು 253 ಮೀಟರ್ ಎತ್ತರದಿಂದ ಬೀಳುತ್ತೆ. ಸಾಕಷ್ಟು ಜನ ಕಳಿಸಿರ್ತೀರಿ. ಓಕೆ, ಇನ್ನು ಮುಂದಿನ ಪ್ರಶ್ನೆ ಯಾವ್ದು ಕೇಳಿದ್ವಿ ನಾವು SMS ರೌಂಡ್ ನಲ್ಲಿ? ಏನಿದೆ ಉತ್ತರ ಬನ್ನಿ ನೋಡೋಣ. ಸೈಬೀರಿಯಾ ಹುಲಿಧಾಮದಲ್ಲಿ ಅಂದಾಜು ಎಷ್ಟು ಹುಲಿಗಳಿವೆ? ಆಯ್ಕೆಗಳು 500, B 600, C 700, D 800. ಸರಿಯಾದಂತಹ ಉತ್ತರ D 800. ಸೈಬೀರಿಯಾ ಹುಲಿಧಾಮದಲ್ಲಿ 800 ಹುಲಿಗಳಿವೆ. ಇದು ದೊಡ್ಡ ಸುದ್ದಿಯಾಗಿತ್ತು.
ಸಾಕಷ್ಟು ಪತ್ರಿಕೆಗಳಲ್ಲಿ ಕೂಡ ಬಂದಿತ್ತು, ಕನ್ನಡಪ್ರಭದ ಲೀಡ್ ಸುದ್ದಿಯಾಗಿ ತೆಗೆದುಕೊಂಡಿದ್ರು, ಸಾಕಷ್ಟು ಜನ ಕೊಟ್ಟಿರ್ತೀರಿ. ಇನ್ನು ಕೊನೆಯದಾಗಿ ನಾವು SMS ರೌಂಡ್ ನಲ್ಲಿ 8ನೇ ಪ್ರಶ್ನೆ ಕೇಳಿದಂಥದ್ದು, TRP ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಟಿವಿ ಚಾನೆಲ್, ರೇಡಿಯೋ, ಐಫೋನ್, ದೂರವಾಣಿ. ಸರಿಯಾದಂತಹ ಉತ್ತರ ಎ, ಟಿವಿ ಚಾನೆಲ್. ಟೆಲಿವಿಷನ್ ರೇಟಿಂಗ್ ಪಾಯಿಂಟ್, ಇದು ಟೆಲಿವಿಷನ್ಗೆ ಸಂಬಂಧಪಟ್ಟದ್ದು. ಓಕೆ, ಹಾಗಿದ್ರೆ ನಾವು ಕಾರ್ಡ್ ರೌಂಡ್ ನಲ್ಲಿ ಕೂಡ ಪ್ರಶ್ನೆನ ಕೇಳಿದ್ವಿ ಪ್ರವೀಣ್. ಸೊ ಹಾಗಾಗಿ ಯಾರು ಲಕ್ಕಿ ವಿಜೇತರು ಅಂತ ನೋಡೋಕ್ಕೂ ಮುನ್ನ ಅದಕ್ಕೆ ಸರಿಯಾದಂತಹ ಉತ್ತರ ಏನು ಅಂತ ನೋಡ್ಬಿಡೋಣ. ಕಾರ್ಡ್ ರೌಂಡ್ ನಲ್ಲಿ ನಾವು ಕೇಳಿದಂತಹ ಪ್ರಶ್ನೆ, ಸುವರ್ಣ ನ್ಯೂಸ್ ನಲ್ಲಿ ಬರುವಂತಹ ಟಾರ್ಗೆಟ್ ಕಾರ್ಯಕ್ರಮದ ನಿರೂಪಕರು ಯಾರು? ಆಯ್ಕೆಗಳು: ಎ, ವಿಶ್ವೇಶ್ವರ ಭಟ್, ಬಿ, ಹಮೀದ್ ಪಾಳ್ಯ, ಸಿ, ಗೌರೀಶ್ ಅಕ್ಕಿ, ಡಿ, ರಂಗನಾಥ್ ಭಾರದ್ವಾಜ್. ಸರಿಯಾದಂತಹ ಉತ್ತರ ಬಿ, ಹಮೀದ್ ಪಾಳ್ಯ, ಟಾರ್ಗೆಟ್ ಕಾರ್ಯಕ್ರಮದ ನಿರೂಪಕರು. ಇನ್ನು ಕಾರ್ಡ್ ರೌಂಡ್ ನಲ್ಲಿ 2 ಪ್ರಶ್ನೆಗಳಿರ್ತವೆ. ಹಾಗಾಗಿ 2ನೇ ಪ್ರಶ್ನೆ ನಾವು ಏನ್ ಕೇಳಿದ್ವಿ, ಅದಕ್ಕೆ ಸರಿಯಾದಂತಹ ಉತ್ತರ ಏನು ಅಂತ ಬನ್ನಿ ನೋಡೋಣ. ಸುವರ್ಣ ನ್ಯೂಸ್ನ ಧ್ಯೇಯ ವಾಕ್ಯ ಏನು? ಆಯ್ಕೆಗಳು: ಎ, ನೇರ, ದಿಟ್ಟ, ನಿರಂತರ, ಬಿ, ನಿಮ್ಮೊಂದಿಗೆ ನಾವು, ಸಿ, ಸುಂದರ ಸಮಾಜಕ್ಕಾಗಿ, ಡಿ, ನಾವಿರುವುದೇ ನಿಮಗಾಗಿ. ಸರಿಯಾದಂತಹ ಉತ್ತರ ಸುವರ್ಣ ನ್ಯೂಸ್ ಅಂದ್ರೆ ಗೊತ್ತಾಗುತ್ತೆ, ನೇರ, ದಿಟ್ಟ, ನಿರಂತರ. ಓಕೆ, ಸಾಕಷ್ಟು ಜನ ಕಾರ್ಡ್ ನಲ್ಲಿ ಮೂಲಕ ನೀವು ಆನ್ಸರ್ ಅನ್ನ ಕಳಿಸಿದಿರಿ. ಹಾಗಿದ್ರೆ ಲಕ್ಕಿ ವಿಜೇತರು ಯಾರು ಅಂತ ನೋಡೋಣ. ಪ್ರವೀಣ್, 2 ಜನ ಲಕ್ಕಿ ವಿಜೇತರನ್ನ ಆರಿಸುವಂತಹದ್ದು ಯಾರಿಗೆ ಬರುತ್ತೆ, ಯಾರಿಗೆ ಹೋಗುತ್ತೆ ಬಹುಮಾನ ಅಂತ ನೋಡೋಣ. ಹೇಮಾ ಫ್ರಮ್ ಚಿತ್ರದುರ್ಗ. ಹೇಮಾ ಫ್ರಮ್ ಚಿತ್ರದುರ್ಗ, ಕಂಗ್ರಾಚುಲೇಷನ್ಸ್ ಹೇಮಾ. ಕಾರ್ಡ್ ರೌಂಡ್ ನಲ್ಲಿ ನೀವು ಗೆದ್ದಿದ್ದೀರಿ ಚಿತ್ರದುರ್ಗದಿಂದ. ಇನ್ನು 2ನೇ ವಿಜೇತರು ಯಾರು? ಓಕೆ, 2ನೇವರು ತಿಮ್ಮಯ್ಯ ವೈ, ಬೆಂಗಳೂರು. ತಿಮ್ಮಯ್ಯ ವೈ, ಬೆಂಗಳೂರು. ಹೇಮಾ ಮತ್ತು ತಿಮ್ಮಯ್ಯ ಇಬ್ಬರು ವಿಜೇತರಾಗಿದ್ದಾರೆ. ಕಂಗ್ರಾಚುಲೇಷನ್ಸ್ ಹೇಮಾ ಮತ್ತು ತಿಮ್ಮಯ್ಯ. ನಿಮಗೆ ಸುಂದರವಾದಂತಹ ಮೊಬೈಲ್ ನಿಮ್ಮದಾಗುತ್ತೆ, ನಿಮಗೆ ಕಳುಹಿಸಿಕೊಡ್ತೀವಿ. ಓಕೆ, ಹಾಗಿದ್ರೆ ಕಾರ್ಡ್ ರೌಂಡ್ ನಲ್ಲಿ ಈ ಬಾರಿಯ ಪ್ರಶ್ನೆ ಏನು ಅಂತ ಕೇಳ್ಬಿಡೋಣ ಅಲ್ವಾ? ಮತ್ತೆ ಮುಂದಿನ ವಾರ ನೀವು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಕಳಿಸಬಹುದು ವೀಕ್ಷಕರೇ. ಹಾಗಾಗಿ ಕಾರ್ಡ್ ರೌಂಡ್ ನ ಮೊದಲನೇ ಪ್ರಶ್ನೆ, ಸುವರ್ಣ ನ್ಯೂಸ್ ಸಿಕ್ಸರ್ ಕಾರ್ಯಕ್ರಮ ಎಷ್ಟು ಗಂಟೆಗೆ ಪ್ರಸಾರವಾಗುತ್ತೆ? ಸುವರ್ಣ ನ್ಯೂಸ್ ನ ಸಿಕ್ಸರ್ ಕಾರ್ಯಕ್ರಮ ಎಷ್ಟು ಗಂಟೆಗೆ? ಆಪ್ಷನ್ ಎ, ಬೆಳಿಗ್ಗೆ 8:30ಕ್ಕೆ. ಆಪ್ಷನ್ ಬಿ, ಬೆಳಿಗ್ಗೆ 9:30ಕ್ಕೆ. ಆಪ್ಷನ್ ಸಿ, ಬೆಳಿಗ್ಗೆ 7:30ಕ್ಕೆ. ಆಪ್ಷನ್ ಡಿ, ಬೆಳಿಗ್ಗೆ 5:30ಕ್ಕೆ. ವಂಡರ್ಫುಲ್. ಓಕೆ, ಉತ್ತರವನ್ನ ಸರಿಯಾಗಿ ಬರೆದು ಕಳಿಸಿ. ನಮ್ಮ ವಿಳಾಸವನ್ನ ನೋಟ್ ಮಾಡ್ಕೊಳ್ಳಿ. ನಮ್ಮ ವಿಳಾಸ ಈ ರೀತಿ ಇದೆ. ಪತ್ರವನ್ನ ಬರೆಯಿರಿ, ಸರಿಯಾದ ಉತ್ತರ ಏನು ಅನ್ನೋದನ್ನ, ಆಯ್ಕೆಯನ್ನ. ಕೈಲಾಶ್ ರಂಜನ್ ಮೊಬೈಲ್ಸ್, ಲಕ್ಪತಿ, ಸುವರ್ಣ ನ್ಯೂಸ್ 24/7, ಇನ್ಫ್ಯಾಂಟ್ರಿ ರಸ್ತೆ, ಬೆಂಗಳೂರು 1. ಈ ಅಡ್ರೆಸ್ಗೆ ಉತ್ತರವನ್ನ ಬರೆದು ಕಳಿಸಿ. ಹಾಗೇನೆ ಕಾರ್ಡ್ ರೌಂಡ್ ನಲ್ಲಿ ಇನ್ನೊಂದು ಪ್ರಶ್ನೆಯನ್ನ ನಾವು ಕೇಳ್ತಾ ಇದ್ದೀವಿ. ಇನ್ನೊಂದು ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಳ್ಳಿ, ಸರಿಯಾಗಿ ನೋಟ್ ಮಾಡ್ಕೊಬಿಡಿ. ಕಾರ್ಡ್ ಮೂಲಕ ಬರೆದು ಕಳಿಸಬಹುದು ನೀವು. ಪ್ರತಿಭಾನ್ವೇಷಣೆಗೆ ಸುವರ್ಣ ನ್ಯೂಸ್ ಆರಂಭಿಸಿರುವಂತಹ ಕಾರ್ಯಕ್ರಮ ಯಾವುದು? ಆಯ್ಕೆಗಳು: ನಿಮ್ಮೂರ ಹಮ್ಮೀರ, ನಮ್ಮೂರ ಹಮ್ಮೀರ, ಸಿ, ಊರೂರ ಹಮ್ಮೀರ, ಡಿ, ಭಲೇ ಕನ್ನಡಿಗ. ನಿಮ್ಮ ಉತ್ತರವನ್ನ ನಮಗೆ ಬರೆದು ಕಳಿಸಿ. ಹಾಗೇನೆ ಕಾಂಪಿಟೇಷನ್ ಪೋಸ್ಟ್ ಕಾರ್ಡ್ ನಲ್ಲಿ ಮಾತ್ರ ಬರೆದು ಕಳಿಸಬೇಕಾಗಿ ವಿನಂತಿ. ನೀವು ಬೇರೆ ಯಾವ್ದ್ರಲ್ಲಿ ಕಳಿಸಿದ್ರು ಕೂಡ ನಾವು ಅದನ್ನ ಕ್ವಾಲಿಫೈ ಆಗಲ್ಲ, ಅದು ಡಿಸ್ಕ್ವಾಲಿಫೈ ಆಗುತ್ತೆ. ಅಡ್ರೆಸ್ ಬರ್ಕೊಬಿಡಿ. ನಮ್ಮ ಅಡ್ರೆಸ್ ಈ ರೀತಿ ಇದೆ: ಕೈಲಾಶ್ ನ್ಯೂಸ್ ಮೊಬೈಲ್ಸ್, ಲಕ್ಪತಿ ವಿಭಾಗ, ಸುವರ್ಣ ನ್ಯೂಸ್ 24/7, ಇನ್ಫ್ಯಾಂಟ್ರಿ ರಸ್ತೆ, ಬೆಂಗಳೂರು 1. ಓಕೆ, ಆಗ್ಲೇನೆ ನಾವು ಕಾರ್ಡ್ ರೌಂಡ್ ನಲ್ಲಿ ವಿಜೇತರನ್ನ ಪ್ರವೀಣ್ ಆರಿಸಿದ್ರು. ಹಾಗೇನೆ ಈಗ ನಾವು ಕಳೆದ ಬಾರಿ ವಿಜೇತರಾದಂತಹವರು ಫೋನ್ ಹಾಗೂ SMS ರೌಂಡ್ ನಲ್ಲಿ ಯಾರ್ಯಾರು ವಿಜೇತರಾಗಿದ್ದಾರೆ ಅಂತ ಪಟ್ಟಿ ನೋಡೋಣ. ಮೊಬೈಲ್ ಹಾಗೂ ಫೋನ್ ಹಾಗೂ SMS ಮೂಲಕ ವಿಜೇತರಾದಂತಹವರು, ಫೋನ್ ರೌಂಡ್ ನಲ್ಲಿ ವಿಜೇತರಾದಂತಹವರ ವಿವರ ಈ ರೀತಿ ಇದೆ: ರಾಯಚೂರಿನಿಂದ ರಾಮು, ಬೆಂಗಳೂರಿನಿಂದ ಕೊಟ್ರೇಶ್, ಹಾಗೇನೆ ಬೆಂಗಳೂರಿನಿಂದ ಹೇಮಂತ್. ಈ 3 ಫಟಾಫಟ್ ಪ್ರಶ್ನೆ ಸಟಾಸಟ್ ಉತ್ತರ. ಫೋನ್ ರೌಂಡ್ ನಲ್ಲಿ ವಿಜೇತರು ರಾಮು, ಕೊಟ್ರೇಶ್, ಹೇಮಂತ್. ಕಂಗ್ರಾಚುಲೇಷನ್ಸ್. ಓಕೆ, ಇನ್ನು SMS ರೌಂಡ್ ನಲ್ಲಿ ಯಾರೆಲ್ಲ ವಿಜೇತರಾಗಿದ್ದಾರೆ ಅಂತ ನೋಡೋಣ. ಶೋಭಾ ಮೈಸೂರಿನಿಂದ, ತಿಪ್ಪನಗೌಡ ಬೆಂಗಳೂರಿನಿಂದ, ಬಂಗಾರಪ್ಪ ಭದ್ರಾವತಿಯಿಂದ, ಆನಂದ್ ಬೆಂಗಳೂರಿನಿಂದ, ಕೆಂಪಯ್ಯ ದಾವಣಗೆರೆಯಿಂದ, ಶಶಿಕಲಾ ಮೈಸೂರಿನಿಂದ,
ಶಾಂತಕುಮಾರ್ ದಾವಣಗೆರೆ, ನಿರ್ಮಲಾ ಬೆಂಗಳೂರು ಇವರೆಲ್ಲರೂ SMS ರೌಂಡ್ನ ವಿಜೇತರು. ಎಲ್ಲರಿಗೂ ಶುಭಾಶಯಗಳು, ಕಂಗ್ರಾಚುಲೇಷನ್ಸ್. ಓಕೆ, ಈ ಎಲ್ಲ ಬಹುಮಾನಗಳ ಪ್ರಾಯೋಜಕರು From the house of Kailash, SVT, ಮಾಗಡಿ ರೋಡ್, ಕೆಂಪೇಗೌಡ ರೋಡ್, BVK ಅಯ್ಯಂಗಾರ್ ರೋಡ್ ಮತ್ತು ಬಸವನಗುಡಿ. ಕಸ್ತೂರಿ ರಾಯಲ್ ಗೋಲ್ಡ್ ಚಹಾ, ಐಶ್ವರ್ಯ ಟೀ ಇಂಡಸ್ಟ್ರೀಸ್ ಬೆಂಗಳೂರು ಅವರ ತಯಾರಿಕೆ. ಓಕೆ, ಸಾಕಷ್ಟು ಜನ ವಿಜೇತರಾಗಿದ್ದಾರೆ. ಎಲ್ಲರಿಗೂ ಶುಭಾಶಯಗಳು. ಹಾಗೆಯೇ ಪ್ರವೀಣ್, ಥ್ಯಾಂಕ್ ಯು ಸೋ ಮಚ್ ಸ್ಟುಡಿಯೋಗೆ ಬಂದು ಇಷ್ಟು ಒಳ್ಳೊಳ್ಳೆ ಮಾತುಗಳನ್ನ ಹುರಿದುಂಬಿಸಿದ್ರೆ ಎಲ್ಲರಿಗೂ. ಥ್ಯಾಂಕ್ಸ್ ಅ ಲಾಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್. ಓಕೆ ವೀಕ್ಷಕರೇ, ಮತ್ತೆ ಮುಂದಿನ ಭಾನುವಾರ ಇದೇ ರೀತಿ ಪ್ರಶ್ನೆಗಳ ಸುರಿಮಳೆ ಇರುತ್ತೆ. ಫಟಾಫಟ್ ಆಗಿ ಪ್ರಶ್ನೆ ಕೇಳ್ತೀವಿ, ಸಟಾಸಟ್ಟಾಗಿ ನೀವು ಉತ್ತರವನ್ನ ಕೊಟ್ಟು ಬಹುಮಾನವನ್ನ ಗೆಲ್ಲಬಹುದು. ನೆನಪಿರಲಿ, 1.5 ಲಕ್ಷ ರೂಪಾಯಿ ಮೌಲ್ಯದ ಬಹುಮಾನವನ್ನ ಗೆಲ್ಲುವಂತಹ ಅವಕಾಶ ಇದು ಕೇವಲ ಕೈಲಾಶ್ ನ್ಯೂಜನ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿಯಲ್ಲಿ ಮಾತ್ರ ಸಾಧ್ಯ. ಮತ್ತೆ ಮುಂದಿನ ಭಾನುವಾರ ಇನ್ನಷ್ಟು ಅದೃಷ್ಟ ಹೊತ್ತು ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.